ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅವ್ರಿಗೆ ಮಕ್ಳು ಕಂಡ್ರೇನೆ ಆಗಲ್ಲ, ಅವ್ರ ಹತ್ರಕ್ಕೆ ಬೇರೆ ಯಾರನ್ನೂ ಬಿಡಲ್ಲ. ಇದೆಲ್ಲ ನಿಮ್ಗೆ ಒಂದು ಸ್ವಲ್ಪ ವಿಚಿತ್ರ ಅನಿಸ್ತಿಲ್ವಾ? ಅದ್ರ ಬಗ್ಗೆ ಇದನ್ನ ಮಾತ್ರ ಹೇಳ್ತಿದ್ದೀರಲ್ಲ, ಅವರು ನನಗೆ ಈ ಮನೆಗೋಸ್ಕರ ತ್ಯಾಗ ಮಾಡಿರೋದು ನಿಮ್ಗೆ ನೆನಪಿಲ್ವಾ? ಗೊತ್ತು ಹಸ್ಬೆಂಡು, ಅವ್ರು ನಿಮಗೋಸ್ಕರ ತಾಯ್ತನನ ತ್ಯಾಗ ಮಾಡಿದ್ದಾರೆ. ನಿಮಗೆ ನಿಮ್ಮ ಅತ್ತಿಗೆ ಎಷ್ಟು ಹೆಚ್ಚು, ನಂಗೆ ನೀವು ಅಷ್ಟೇ ಹೆಚ್ಚು. ನಾನು ಹಸ್ಬೆಂಡು, ಈ ಮನೆ ನಿಮ್ಮನ್ನು ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದೆ. ಅಪ್ಪನಿಗೆ ಒಳ್ಳೆ ಮಗನಾಗಿದ್ದೀರಾ, ಅತ್ತಿಗೆಗೆ ತಕ್ಕ ಮೈದನಾಗಿದ್ದೀರಾ. ನಿಮ್ಮ ಅಕ್ಕಯಿಂದ ದೂರ ಆಗಿದ್ದ ಪ್ರೀತಿನ ವಾಪಸ್ ಅವ್ರಿಗೆ ಸಿಗೋ ಹಾಗೆ ಮಾಡಿದ್ದೀರಾ. ಇಷ್ಟೆಲ್ಲ ಒಳ್ಳೆ ಗುಣ ಇರೋ ನಿಮಗೆ ನನ್ನ ಮೇಲೆ ಮಾತ್ರ ಒಂದು ಚೂರು ಕರುಣೆ ಇಲ್ಲ. ನಾನು ಯಾಕ್ರಿ ನಿಮ್ಮ ಮೇಲೆ ಕರುಣೆ ತೋರಿಸಲ್ಲ? ನಿಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೀನಿ ಅದು ನಿಮಗೂ ಗೊತ್ತಿದ್ರು ಹಿಂಗೆ ಕೇಳ್ತಿರಲ್ಲ. ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿರೋದು. ಇನ್ಯಾವ್ದ್ರ ಬಗ್ಗೆ? ಹೋಗ್ಲಿ ಬಿಡಿ, ಏನೂ ಇಲ್ಲ. ನಿಮ್ಮನ್ನ ಹೆಂಡತಿಯಾಗಿ ಒಪ್ಕೊಂಡಿಲ್ಲ ಅನ್ನೋದ್ರ ಬಗ್ಗೆನಾ? ನಂಗೆ ಗೊತ್ತು, ನಾನು ಯಾವತ್ತಿದ್ರೂ ನಿಮ್ಮ ಫ್ರೆಂಡ್ ಅಷ್ಟೆ, ಬೇರೆ ಏನೂ ಅಲ್ಲ. ನಾನು ನಿಮ್ಮನ್ನ ಒಳ್ಳೆ ಫ್ರೆಂಡಾಗಿ ಪಡೆಯೋಕೆ ಪುಣ್ಯ ಮಾಡಿದ್ದೀನಿ. ಸತ್ಯವಾದ ಮಾತಾಡಿದ್ರೆ ನಾವಿಬ್ರು ಯಾವತ್ತಿದ್ರೂ ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ದೀಪಾ ಅವರೇ, ಗುಡ್ ನೈಟ್. ಇದೇನಣ್ಣ ಹೊಸಲ ತಿಂಡಿ ಕೊಡು ಅಂತ ಅರ್ಧ ಬರ್ಧ ಬೆಂದಿದ್ರು ಅನ್ನನ ಗಬಗಬಾ ಅಂತ ತಿಂದು ಡ್ಯೂಟಿಗೆ ಓಡೋಗ್ಬಿಡ್ತಿದೆ. ಇವತ್ತೇನು ದೇವ್ರ ತರ ಸುಮ್ಮನೆ ನಿಂತಿದ್ಯಾ? ಇನ್ನು ಟೈಮ್ ಇದೆಯಲ್ಲೇ? ಟೈಮ್ ಇದೆಯಾ? ನಿನ್ನೆ ಕೆಲಸದಿಂದ ಬೇಗ ಬಂದೆ, ಇವತ್ತು ಕೆಲ್ಸಕ್ಕೆ ಹೋಗಕ್ಕೆ ಮೀನಾಮೇಷ ಎಣಿಸ್ತಾ ಇದ್ಯಾ? ನಾನು 2 ದಿನದಿಂದ ನಿನ್ನನ್ನು ಗಮನಿಸ್ತಾ ಇದ್ದೀನಿ, ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಅಣ್ಣ. ನಿನ್ನಲ್ಲಿ ಈ ಲವಲವಿಕೆ ಅನ್ನೋದೇ ಇಲ್ಲ. ಏನಾಯ್ತಣ್ಣ? ಆತರ ಏನಿಲ್ವಲ್ಲೇ? ಓ, ನರಸಿಂಹ ಮನೆಗ್ ಬಂದ್ಬಿಟ್ಟ, ಅವನಿಗೆ ಕೆಲ್ಸ ಇಲ್ಲ ಅಂತ ಏನಾದ್ರೂ ಯೋಚನೆ ಮಾಡ್ತಿದ್ಯಾ? ನೀವೇನು ಯೋಚನೆ ಮಾಡ್ಬಿಡಿಯಪ್ಪ, ನಾನು ಚೆನ್ನಾಗಿ ದುಡ್ದು ನಿಮ್ ಎಲ್ರೂ ನೋಡ್ಕೋತೀನಿ. ನಿನ್ನ ಮೇಲೆ ನಿಮ್ಮಮ್ಮ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾಳೆ, ನೀನು ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು. ಅಂದ್ರೆ ನಿನ್ ಜೀವನ ಏನಾದ್ರೂ ಪರವಾಗಿಲ್ವಾ? ಯಾಕೆ ಬೆಳಿಗ್ಗೆ ನಿನ್ ಅಣ್ಣನ ಜೊತೆ ತಗಾತೆ ತೆಗಿತಿದ್ಯಾ? ಅದ್ಕೆ ಅಣ್ಣನ ನೀವ್ 2 ದಿನದಿಂದ ಗಮನಿಸ್ಲಿಲ್ವಾ? ಒಂಥರ ಆಡ್ತಿದಂತಾನೆ. ಅವ್ರು ಹೇಳಿದ್ರು ತಾನೆ ನನಗೆ ಸುಸ್ತಿದೆ ಅಂತ, ಮತ್ತೆ ತಲೆ ತಿಂತಿದ್ಯಲ್ಲ. ತಗೊಳ್ರಿ. ಈಗ ಇದೆಲ್ಲ ಯಾಕೆ? ಮಧ್ಯಾಹ್ನದ ಊಟ ರೀ. ಹೊರಗಡೆ ಹೋಟ್ಲಲ್ಲಿ ಕಾಫಿ ಟೀ ಕುಡಿಬೇಡಿ, ಎಲ್ಲ ಇದ್ರಲ್ಲಿ ಇಟ್ಟಿದ್ದೀನಿ. ಅಪ್ಪ, 1 ನಿಮಿಷ. ಇದೇನಪ್ಪ, ಬಟ್ಟೆ ಎಲ್ಲ ನೀಟಾಗಿ ಇನ್ಶರ್ಟ್ ಮಾಡದೆ ಹಾಗೆ ಹೋಗ್ತಾ ಇದೀರಾ? ಓ, ನೋಡೇ ಇರ್ಲಿಲ್ಲ. ನಾನು ಹೋಗ್ತಾ ಮಾಡ್ಕೋತೀನಿ. ಇಲ್ಲಪ್ಪ, ನಿಯತ್ತು ಶಿಸ್ತಿಗೆ ಇನ್ನೊಂದು ಹೆಸರೇ ಜಯರಾಮ್. ಜನ ನಿಮ್ಮನ್ನ ನೋಡಿ ಕೈ ಮುಗಿಬೇಕು, ಕೈ ತೋರಿಸಿ ಮಾತಾಡಬಾರ್ದು. 1 ನಿಮಿಷ ಇರಿ. ಈಗ ನೋಡಿ, ಟಿಪ್ ಟಾಪ್ ಆಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದೀರಾ. ಸರಿ, ನಾನು ಹೋಗ್ತೀನಿ. ಹೋಗ್ತೀನಿ ಅಂತ ಯಾಕೆ ಹೇಳ್ತಾ ಇದ್ದೀರಾ? ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಹೋಗಿದ್ ಬರ್ತೀನಿ. ಹುಷಾರ್ರಿ. ಅಯ್ಯೋ, ಇದೇನಿದು? ಇಷ್ಟೊತ್ತು ಮಲ್ಕೊಂಡ್ಬಿಟ್ಟಿದ್ದೀನಲ್ಲ. ಹೊಸ ಮಿರರ್ ಬಂದಿದೆ.
ಗುಡ್ ಮಾರ್ನಿಂಗ್ ಅತ್ತಿಗೆ. ಮಾರ್ನಿಂಗ್ ಚಿರು. ನಿಮಗೋಸ್ಕರ ನಾನೇ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಈ ಹೊಸ ಮಿರರ್ ತಂದಿದ್ದು ನೀನಾ? ಹೌದು, ಮಿರರ್ ಮೇಲಿರೋ ನಿಮ್ಗೆ ಅಟ್ಯಾಚ್ಮೆಂಟ್ ಏನು ಅಂತ ನಂಗೆ ಅರ್ಥ ಆಯಿತು. ಅದಕ್ಕೆ ನಾನೇ ಹೊಸ ಮಿರರ್ ತಂದು ಫಿಟ್ ಮಾಡಿಸಿದ್ದೆ. ಥ್ಯಾಂಕ್ ಯು ಸೋ ಮಚ್ ಚಿರು. ಈ ಮನೇಲಿ ನನ್ನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ಳೋಂಥವನು ನೀನೊಬ್ಬನೇ. ನೀವು ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಅದಕ್ಕೆ ಈ ಗಾಯ ಹೇಗಿದೆ? ನೀನು ನನಗೆ ಸಂತೋಷ ಆಗೋ ಕೆಲಸ ಮಾಡಿದ್ಯಾ ಅಂದಮೇಲೆ ಎಂತಹ ನೋವು ಬೇಕಾದರೂ ಕ್ಷಣದಲ್ಲೇ ಮಾಯ ಆಗೋಗುತ್ತೆ. ಡೋಂಟ್ ವರಿ. ಆದರೂ ನೀವು ಇವತ್ತೊಂದಿನ ಮನೇಲೆ ರೆಸ್ಟ್ ಮಾಡಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ನೋ ಚಿರು, ನಾನು ಬರ್ತೀನಿ. ಕಾಫಿ ಕುಡಿದು ಫ್ರೆಶ್ ಆಗಿ ಇಬ್ರು ಒಟ್ಟಿಗೆ ಆಫೀಸ್ಗೆ ಹೋಗೋಣ. ಸರಿ. ಏನು ಜಯರಮ್ಮ, ಫೋನ್ ಮಾಡಿ ಅರ್ಜೆಂಟಾಗಿ ಮಾತಾಡಬೇಕು ಅಂದೆ. ನೀನು ಸಸ್ಪೆಂಡ್ ಆಗಿರೋದ್ರಿಂದ ನಿನ್ನ ಸ್ಟೇಷನ್ ಕರ್ಸೋಕ್ಕಾಗಿಲ್ಲ, ಅದಕ್ಕೋಸ್ಕರ ನಾನೇ ಬಂದೆ. ಏನು ಸಮಾಚಾರ? ನಂದು ಹೋದ ತಿಂಗಳು ಸಂಬಳನೇ ಆಗಿಲ್ಲ ಸರ್. ಸಂಸಾರ ಹೇಗೆ ನಡೆಸಲಿ ಸರ್? ತಿಂಗಳು ಶುರು ಆಗ್ತಿದ್ದ ಹಾಗೆ ಮನೆ ಬಾಡಿಗೆ ಕಟ್ಟಬೇಕು, ಕಂತಕ್ಕೆ ತೊಗೊಂಡಿರೋ ಸಾಲಕ್ಕೆ ದುಡ್ಡು ಕಟ್ಟಬೇಕು, ರೇಷನ್ ತರಬೇಕು. ಸಂಬಳನೇ ಆಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಸರ್. ಸ್ಟೇಷನ್ಗೆ ಫೋನ್ ಮಾಡಿದೆ, ಎಲ್ರದ್ದು ಸಂಬಳ ಆಗಿದೆ, ನನ್ನ ಒಬ್ಬಂದಾಗಿಲ್ಲ ಸರ್. ಓ ಹೌದಲ್ಲ, ನೀನು ಸಸ್ಪೆಂಡ್ ಆಗಿರೋದ್ರಿಂದ ನಿನ್ನ ಸಂಬಳನ ಹೋಲ್ಡ್ ಮಾಡಿರಬೇಕು ಅನ್ಸುತ್ತೆ. ನೀನು ತಲೆ ಕೆಡ್ಸ್ಕೊಂಬೇಡ, ಅಕೌಂಟ್ ಡಿಪಾರ್ಟ್ಮೆಂಟ್ ಹತ್ರ ನಾನು ಮಾತಾಡಿ ನಿನ್ನ ಸಂಬಳನ ರಿಲೀಸ್ ಮಾಡಿಸ್ತೀನಿ, ಓಕೆನಾ? ಹಾಂ, ಒಂದು ಕೆಲಸ ಮಾಡು ಜಯರಾಮ, ನಿನಗೆ ಸ್ವಲ್ಪ ದುಡ್ಡು ಕೊಟ್ಟಿರ್ತೀನಿ. ಹಾಂ ಸರ್ ದಯವಿಟ್ಟು ಬೇಡಿ ಸರ್. ನಾನೇನು ಇದನ್ನ ಫ್ರೀಯಾಗಿ ಕೊಡ್ತಿಲ್ಲಪ್ಪ. ನಿನ್ನ ಸಂಬಳ ಬಂದಾದ್ಮೇಲೆ ನನಗೆ ವಾಪಸ್ ಕೊಡುವಂತೆ. ಇದೋಯ್ತೆ. ಇಟ್ಕೋ. ಹಾಂ, ತುಂಬ ಉಪಕಾರ ಆಯಿತು ಸರ್. ಈಗಲೇ ರೇಷನ್ ತೊಗೊಂಡು ಮನೆಗೆ ಹೋಗ್ತೀವಿ. ಒಳ್ಳೇದು, ಹೋಗ್ಬಾ. ಅಂದಾಗೆ ಆ ರೇಷನ್ ಅಂಗಡಿಗೆ ಏನಾದ್ರು ಡ್ರಾಪ್ ಮಾಡ್ಲಾ? ಬೇಡಿ ಸರ್. ಆಯ್ತು ಜಯರಾಮ, ಇನ್ನೇನಾದ್ರು ಬೇಕಿದ್ರೆ ಸಂಕೋಚ ಇಲ್ಲದೆ ನನ್ನ ಕೇಳು.